ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಕೆಮಿಸ್ಟ್ರಿ ಆಫ್ ನ್ಯಾಚುರಲ್ ಪ್ರಾಡಕ್ಟ್ಸ್ನ ಬಗ್ಗೆ ನೋಡ್ತಾ ಇದ್ವಿ. ಫಸ್ಟ್ ಕಾರ್ಬೋಹೈಡ್ರೇಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಆಮೇಲೆ ಪ್ರೋಟೀನ್ಸ್ ಯಾವುದರಿಂದ ಆಗಿದೆ ಅಂತ ತಿಳ್ಕೊಂಡ್ವಿ, ದಟ್ ಈಸ್ ಅಮೈನೋ ಆಸಿಡ್ಸ್ ಅಂತ ಹೇಳಿ. ನೆಕ್ಸ್ಟು ನ್ಯೂಕ್ಲಿಕ್ ಆಸಿಡ್ಸ್ನ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ವಾ? ಹಾಫ್ ಮುಗ್ದಿತ್ತು. DNA, RNA, ಕ್ರೋಮೋಸೋಮ್ಸ್, ನ್ಯೂಕ್ಲಿಕ್ ಆಸಿಡ್ಸ್, ನ್ಯೂಕ್ಲಿಯೋಸೈಡ್ಸ್, ನ್ಯೂಕ್ಲಿಯೋಟೈಡ್ಸ್ ಬಗ್ಗೆ ಎಲ್ಲ ಲಾಸ್ಟ್ ಕ್ಲಾಸಲ್ಲಿ ತಿಳ್ಕೊಂಡಿದ್ವಿ, ರೈಟ್? ಸೊ ಈಗ ಅದರ ನೆಕ್ಸ್ಟ್ ಪಾರ್ಟ್ನ ನೋಡ್ತಾ ಹೋಗೋಣ. ಸೊ ಜೀನೋಮ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ದಟ್ ಈಸ್ ಸೆಟ್ ಆಫ್ ಆಲ್ ಜೆನೆಟಿಕ್ ಇನ್ಫಾರ್ಮೇಶನ್ ಕೋಡೆಡ್ ಬೈ ದ DNA. ಒಂದು ಆರ್ಗ್ಯಾನಿಸಮ್ನಲ್ಲಿ ಒಂದು ಸೆಟ್ ಆಫ್ ಜೆನೆಟಿಕ್ ಇನ್ಫಾರ್ಮೇಶನ್ ಏನು ಕೋಡ್ ಆಗಿರುತ್ತಲ್ವಾ, ಅದನ್ನ ಆಲ್ ಟುಗೆದರ್ ಕಾಲ್ಡ್ ಆಸ್ ಜೀನೋಮ್. ನೆಕ್ಸ್ಟ್, RNA ಯಾವಾಗಲೂ ಸಿಂಗಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ, ವೆರಸ್ DNA ಡಬಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. RNAದು ಬೇಸ್ ಸೀಕ್ವೆನ್ಸ್ ಅನ್ನ DNA ಡಿಟರ್ಮೈನ್ ಮಾಡುತ್ತೆ. ಸೊ DNA ಆಲ್ವೇಸ್ ಡಿಟರ್ಮೈನ್ ಬೇಸ್ ಸೀಕ್ವೆನ್ಸ್ ಇನ್ ಇಟ್ಸ್ ಕಾಂಪ್ಲಿಮೆಂಟರಿ RNA. ಟೈಪ್ಸ್ ಆಫ್ RNA ನೋಡೋಣ. ದಟ್ ಈಸ್ 3 ಟೈಪ್ಸ್: mRNA, tRNA ಅಂಡ್ rRNA ಅಂತ. M ಅಂದ್ರೆ ಮೆಸೆಂಜರ್ RNA. ಏನ್ ಮಾಡುತ್ತೆ ಇದು ಮೆಸೆಂಜರ್ RNA ಅಂತಂದ್ರೆ ಜೆನೆಟಿಕ್ ಕೋಡ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ ಫ್ರಮ್ DNA ಟು ದ ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್. ಸೊ ಏನು ಪರ್ಟಿಕ್ಯುಲರ್ ಜೆನೆಟಿಕ್ ಕೋಡ್ ಏನು ಟ್ರಾನ್ಸ್ಫರ್ ಆಗಬೇಕಾಗಿರುತ್ತೆ ಅದನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸ mRNA ಮಾಡುತ್ತೆ. ದೆನ್ ಟ್ರಾನ್ಸ್ಫರ್ RNA, ಒಂದು ಸ್ಪೆಸಿಫಿಕ್ ಅಮೈನೋ ಆಸಿಡ್ ರೈಬೋಸೋಮ್ ಅನ್ನ ರೀಚ್ ಆಗುತ್ತೆ, ಸೊ ದಟ್ ಸ್ಪೆಸಿಫಿಕ್ ಪ್ರೋಟೀನ್ ಸಿಂಥಸಿಸ್ ಆಗ್ಲಿಕ್ಕೆ ಕಾರಣ ಆಗುತ್ತೆ. ದಟ್ ಈಸ್ ರೆಸ್ಪಾನ್ಸಿಬಲ್ ಬೈ ಟ್ರಾನ್ಸ್ಫರ್ RNA. ದೆನ್ rRNA, ದಟ್ ಈಸ್ ರೈಬೋಸೋಮಲ್ RNA. ಇದು ಸೈಟ್ ಆಫ್ ಪ್ರೋಟೀನ್ ಸಿಂಥಸಿಸ್ ಅಂತ ಕರಿತೀವಿ. ಪ್ರೋಟೀನ್ ಸಿಂಥಸಿಸ್ ಆಗುವಂತಹ ಒಂದು ಸ್ಪಾಟ್ ಅನ್ನ ನಾವು rRNA ಅಂತ ಹೇಳ್ತೀವಿ. ದೆನ್ 2 ಪ್ರೋಸೆಸ್ ಬರುತ್ತೆ, ಒಂದು ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿ, ಇನ್ನೊಂದು ಟ್ರಾನ್ಸ್ಲೇಷನ್ ಅಂತ. ಒಂದು DNA ಇಂದ RNA ಸಿಂಥಸೈಸ್ ಆಗುವಂತಹ ಪ್ರೋಸೆಸ್ ಏನಿದೆ ಅದನ್ನು ನಾವು ಟ್ರಾನ್ಸ್ಕ್ರಿಪ್ಷನ್ ಅಂತೀವಿ. ಅಲ್ಲಿ ಯೂಸ್ ಆಗುವಂತಹ ಎನ್ಸೈಮ್ ನ ಕೇಳ್ತಾರೆ, ದಟ್ ಇಸ್ ಪಾಲಿಮರೇಸ್ ಎನ್ಸೈಮ್, ದಟ್ ಇಸ್ RNA ಪಾಲಿಮರೇಸ್ ಎನ್ಸೈಮ್ ಅಂತ. ನೆಕ್ಸ್ಟ್ ಟ್ರಾನ್ಸ್ಲೇಷನ್. ಸೊ ಪ್ರೋಟೀನ್ ಸಿಂಥಸಿಸ್ ಆಗತ್ತೆ ಬೈ ದ ಹೆಲ್ಪ್ ಆಫ್ RNA is nothing but translation. The synthesis of protein in cytoplasm on ribosomal particle is known as translation. Then UAA, UAG, UGA ಅನ್ನುವಂತಹ ಕೋಡಾನ್ಸು ಯೂಶಲಿ 3 ಕೋಡಾನ್ಸ್ಗಳು ಅಮೈನೋ ಆಸಿಡ್ ಅನ್ನ ಕೋಡ್ ಮಾಡ್ತಾ ಇರ್ತವೆ. ಸ್ಪೆಸಿಫಿಕ್ ಅಮೈನೋ ಆಸಿಡ್ಸ್ ಅನ್ನ ಕೋಡ್ ಮಾಡುವಂಥ ಕೆಲಸವನ್ನು ಮಾಡ್ತವೆ. ಆದರೆ ಈ 3 ಕೋಡಾನ್ಸ್ ಏನಿದೆ, UAA, UAG, UGA ಅನ್ನುವಂತಹ 3 ಕೋಡಾನ್ಸ್ ಏನಿದೆ, ಅವು ನಾನ್ಸೆನ್ಸ್ ಕೋಡಾನ್ಸ್ ಅಂತ ಕರಿತೀವಿ, ಅಥವಾ ರಿಲೀಸ್ ಕೋಡಾನ್ಸ್ ಅಥವಾ ಸ್ಟಾಪ್ ಕೋಡಾನ್ಸ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅವು ಪ್ರೋಟೀನ್ ಸಿಂಥಸಿಸ್ ಅನ್ನ ಸ್ಟಾಪ್ ಮಾಡುವಂತಹ ಕೋಡಾನ್ಸ್ಗಳಾಗಿವೆ. ಓಕೆ, ಈ 3ನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ರೆ, ದಟ್ ಇಸ್ AUG ಅಂತ ಹೇಳಿ, ಮಿಥಿಯೋನಿನ್ ಅಮೈನೋ ಆಸಿಡ್ ಕೋಡ್ ಮಾಡುವಂತಹ ಒಂದು ಸ್ಟಾರ್ಟ್ ಕೋಡಾನ್ ಆಗಿ AUG ವರ್ಕ್ ಆಗುತ್ತೆ. ನೆಕ್ಸ್ಟ್, ಕೋಡಾನ್ ವಿಲ್ ಬಿ ಲೊಕೇಟೆಡ್ ಆನ್ mRNA ಅಂಡ್ ಆಂಟಿಕೋಡಾನ್ ವಿಲ್ ಬಿ ಲೊಕೇಟೆಡ್ ಆನ್ tRNA. ಏನು ಕೋಡಾನ್ ಅಂದ್ರೆ? ಕೋಡಾನ್ನ ಕೆಲಸ ಏನು ಅಂತಂದ್ರೆ, ಇಟ್ ಕೋಡ್ಸ್ ಫಾರ್ ಸ್ಪೆಸಿಫಿಕ್ ಅಮೈನೋ ಆಸಿಡ್ ಡ್ಯೂರಿಂಗ್ ಪ್ರೋಟೀನ್ ಸಿಂಥಸಿಸ್. ಅದೇ ಆಂಟಿಕೋಡಾನ್ ಏನ್ ಮಾಡುತ್ತೆ? ಇಟ್ ಎನ್ಶೂರ್ಸ್ ಕರೆಕ್ಟ್ ಅಮೈನೋ ಆಸಿಡ್ ಈಸ್ ಬ್ರಾಟ್ ಟು ದ ರೈಬೋಸೋಮ್ ಡ್ಯೂರಿಂಗ್ ಪ್ರೋಟೀನ್ ಸಿಂಥಸಿಸ್. ಅದು ಕರೆಕ್ಟ್ ಅಮೈನೋ ಆಸಿಡ್ ನ ಪ್ರೋಟೀನ್ ಸಿಂಥಸಿಸ್ಗೆ ಪ್ರೊವೈಡ್ ಮಾಡಿದ್ಯಾ ಅಂತ ಎನ್ಶೂರ್ ಮಾಡ್ಕೊಳ್ಳುವಂಥ ಕೆಲಸ ಆಂಟಿಕೋಡಾನ್ ಮಾಡುತ್ತೆ. ಅದೇ ಕೋಡಾನ್ ಏನ್ ಮಾಡುತ್ತೆ? ಸ್ಪೆಸಿಫಿಕ್ ಅಮೈನೋ ಆಸಿಡ್ ನ ಕೋಡ್ ಮಾಡುವಲ್ಲಿ ಹೆಲ್ಪ್ ಮಾಡುತ್ತೆ ವೈಲ್ ಪ್ರೋಟೀನ್ ಸಿಂಥಸಿಸ್. ದೆನ್ ಇಲ್ಲಿಗೆ ನ್ಯೂಕ್ಲಿಕ್ ಆಸಿಡ್ಸ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವಿ ಮೂವ್ ಆನ್ ಟು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಬಯೋಮಾಲಿಕ್ಯೂಲ್, ದಟ್ ಇಸ್ ಲಿಪಿಡ್ಸ್ ಅಂತ ಹೇಳ್ಬಿಟ್ಟು. ಸೊ ಲಿಪಿಡ್ಸ್ ಏನಿದೆ, ದೇ ಆರ್ ಯೂಶಲಿ ಇನ್ಸಾಲ್ಯೂಬಲ್ ಇನ್ ವಾಟರ್ ಅಂಡ್ ದೇ ಆರ್ ಸಾಲ್ಯೂಬಲ್ ಇನ್ ಸಾಲ್ವೆಂಟ್ಸ್. ಅಂಡ್ ಯಾವ ರೀತಿ ಇರುತ್ತೆ ಲಿಪಿಡ್ಸ್ ಅಂತಂದ್ರೆ, ಗ್ರೀಸಿ ಇರುತ್ತೆ ಅಥವಾ ಆಯಿಲಿ ಇರುತ್ತೆ. ಏನಕ್ಕೆ ಬೇಕು ಲಿಪಿಡ್ಸು? ಅವು used as structural building material for cells and
ಪ್ರೊವೈಡ್ಸ್ ಎನರ್ಜಿ ಫಾರ್ ಆರ್ಗ್ಯಾನಿಸಮ್ಸ್. ಒಂದು ಎನರ್ಜಿಯನ್ನ ಪ್ರೊವೈಡ್ ಮಾಡುತ್ತೆ ಮತ್ತೆ ಸೆಲ್ಸಿನ ಬಿಲ್ಡಿಂಗ್ ಮೆಟೀರಿಯಲ್ ಆಗಿ ಲಿಪಿಡ್ಸ್ ಆಕ್ಟ್ ಮಾಡ್ತದೆ. ಲಿಪಿಡ್ಸ್ನ ಟೈಪ್ಸ್ನ ನೋಡೋಣ. 3 ಟೈಪ್ಸ್ ಇದೆ: ಸಿಂಪಲ್ ಲಿಪಿಡ್ಸ್, ಕಾಂಪೌಂಡ್ ಲಿಪಿಡ್ಸ್ ಅಂಡ್ ಡಿರೈವ್ಡ್ ಲಿಪಿಡ್ಸ್ ಅಂತ ಹೇಳಿ. ಒಂದೊಂದಾಗೆ ಆ ಲಿಪಿಡ್ಸ್ಗಳನ್ನ ನೋಡ್ತಾ ಹೋಗೋಣ. ಸಿಂಪಲ್ ಲಿಪಿಡ್ಸ್ ಅಲ್ಲಿ ಆಯಿಲ್ಸ್, ಫ್ಯಾಟ್ಸ್ ಮತ್ತೆ ವ್ಯಾಕ್ಸಸ್ ಬರುತ್ತೆ. ಕಾಂಪೌಂಡ್ ಲಿಪಿಡ್ಸ್ ಅಲ್ಲಿ ಪಾಸ್ಫೋಲಿಪಿಡ್ಸ್ ಮತ್ತೆ ಗ್ಲೈಕೋಲಿಪಿಡ್ಸ್ ಅಂತ 2 ಟೈಪ್ಸ್ ಬರುತ್ತೆ. ಡಿರೈವ್ಡ್ ಲಿಪಿಡ್ಸ್ ಅಲ್ಲಿ 3 ಟೈಪ್ಸ್: ಸ್ಟೀರಾಯ್ಡ್ಸ್, ಟರ್ಪಿನ್ಸ್ ಅಂಡ್ ಕ್ಯಾರೋಟಿನಾಯ್ಡ್ಸ್ ಅಂತ ಹೇಳಿ. ಸೊ ಆಯಿಲ್ಸ್ ಮತ್ತೆ ಫ್ಯಾಟ್ಸ್ ಅನ್ನ ನಾವು ಯಾವ ರೀತಿ ಡಿಫೈನ್ ಮಾಡ್ಬೋದು ಅಂತಂದ್ರೆ, ದೇ ಆರ್ ಟ್ರೈಗ್ಲಿಸರೈಡ್ಸ್ ಆರ್ ಟ್ರೈಗ್ಲಿಸರಾಲ್ಸ್ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ದೇ ಆರ್ ಟ್ರೈ ಎಸ್ಟರ್ಸ್ ಆಫ್ ಗ್ಲಿಸರಾಲ್. ಒಂದು ಫೇಮಸ್ ಎಕ್ಸಾಂಪಲ್ ಇದೆ, ದಟ್ ಈಸ್ ಯಾವಾಗ ನಾವು ಫ್ಯಾಟ್ ಅಥವಾ ಆಯಿಲ್ ಅನ್ನ ಆಸಿಡ್ ಹೈಡ್ರೋಲಿಸಿಸ್ ಅಥವಾ ಬೇಸ್ ಹೈಡ್ರೋಲಿಸಿಸ್ ಮಾಡ್ತೀವಿ, ಅಂದ್ರೆ ರಿಯಾಕ್ಷನ್ ವಿತ್ ವಾಟರ್ ಇನ್ ಪ್ರೆಸೆನ್ಸ್ ಆಫ್ ಐದರ್ ಆಸಿಡ್ ಆರ್ ಬೇಸ್ ಗಿವ್ಸ್ ಯು ಗ್ಲಿಸರಾಲ್ ಅಂಡ್ ಫ್ಯಾಟಿ ಆಸಿಡ್ಸ್. ಸೊ ಸೋಪ್ ಫಾರ್ಮೇಶನ್, ಸ್ಯಾಪೋನಿಫಿಕೇಶನ್ ರಿಯಾಕ್ಷನ್ ಕೂಡ ಹೌದಲ್ವಾ ಇದು. ನೋಡಿ ಇಲ್ಲಿ ಫ್ಯಾಟ್ಸ್ ಆರ್ ಎಸ್ಟರ್ಸ್, ನೋಡಿ ಟ್ರೈಗ್ಲಿಸರೈಡ್ಸ್ ಆಫ್ ಎಸ್ಟರ್ಸ್ ಅಂತ ಕರೆಯೋದು ಇದಕ್ಕೇನೆ. 3 ಗ್ರೂಪ್ಸ್ ಆಫ್ ಎಸ್ಟರ್ಸ್ ಕಾಣ್ತಾ ಇದೆ ಅಲ್ವಾ. ಸೊ ಅಂಡರ್ ಬೇಸಿಕ್ ಕಂಡೀಷನ್ ಅಥವಾ ಅಂದ್ರೆ ಐದರ್ ಯೂಸಿಂಗ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆರ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ವಾಟರ್, ಇಟ್ ಗಿವ್ಸ್ ಯು a fatty acid, that is soap. 3-RCOOH is nothing but soap. Along with the byproduct ಯಾವುದು ಕೊಡುತ್ತೆ? ಗ್ಲಿಸರಾಲ್. ಗ್ಲಿಸರಾಲ್ is the byproduct during the synthesis of soap. So fat ಯಾವಾಗಲೂ ಸಾಲಿಡ್ ಸ್ಟೇಟ್ ಅಲ್ಲಿ ಇರುತ್ತೆ at room temperature, but oils will be at liquid state. Then saponification number ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದನ್ನ ನೋಡೋಣ. ಸೊ ಸ್ಯಾಪೋನಿಫಿಕೇಶನ್ ನಂಬರ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಡೈರೆಕ್ಟ್ ಆಗಿ ಅದರ ಡೆಫಿನೇಷನ್ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, 1 ಗ್ರಾಮ್ ಆಫ್ ಆಯಿಲ್ ಅಥವಾ ಫ್ಯಾಟ್ ಅನ್ನ ಸ್ಯಾಪೋನಿಫೈಸ್ ಮಾಡ್ಲಿಕ್ಕೆ ಅಂದ್ರೆ ಟು ಕನ್ವರ್ಟ್ ಇಟ್ ಇನ್ ಟು ಸೋಪ್, ಎಷ್ಟು ನಂಬರ್ ಆಫ್ ಮಿಲಿಗ್ರಾಮ್ಸ್ ಆಫ್ KOH ಅಥವಾ NaOH ರಿಕ್ವೈರ್ಡ್ ಇರುತ್ತೋ ಅದನ್ನ ನಾವು ಸ್ಯಾಪೋನಿಫಿಕೇಶನ್ ನಂಬರ್ ಅಂತ ಕರಿತೀವಿ. ಸೊ ಸ್ಯಾಪೋನಿಫಿಕೇಶನ್ ಅನ್ನು ವಿ ಕ್ಯಾನ್ ಆಲ್ಸೋ ಡಿಫೈನ್ ಇಟ್ ಆಸ್ ಬೇಸ್ ಹೈಡ್ರೋಲಿಸಿಸ್ ಆಫ್ ಟ್ರೈಗ್ಲಿಸರಾಲ್ಸ್ ಅಂತಾನು ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ ಅಯೋಡಿನ್ ನಂಬರ್ ಅಂತ, ಇದು ಕೂಡ ಇಂಪಾರ್ಟೆಂಟೇ. 100 ಗ್ರಾಮ್ಸ್ ಆಫ್ ಆಯಿಲ್ಸ್ ಅಥವಾ ಫ್ಯಾಟ್ಸ್ ಅನ್ನ ತಗೊಂಡ್ರೆ ಅದು ಎಷ್ಟು ಅಮೌಂಟ್ ಆಫ್ ಅಯೋಡಿನ್ ಅನ್ನ ಕನ್ಸ್ಯೂಮ್ ಮಾಡುತ್ತೋ ಅದನ್ನೇ ನಾವು ಅಯೋಡಿನ್ ನಂಬರ್ ಅಂತ ಕರಿತೀವಿ. ಸೊ ಇದು ಏನು ತೋರಿಸುತ್ತೆ ಅಂತಂದ್ರೆ, ಇಟ್ ಇಂಡಿಕೇಟ್ಸ್ ದ ಡಿಗ್ರಿ ಆಫ್ ಅನ್ಸ್ಯಾಚುರೇಷನ್ ಆಫ್ ದೀಸ್ ಆಯಿಲ್ಸ್ ಅಂಡ್ ಫ್ಯಾಟ್ಸ್. ಸೊ ಆಯಿಲ್ಸ್ ಫ್ಯಾಟ್ಸ್ ಇಂದು ಅನ್ಸ್ಯಾಚುರೇಷನ್ ಎಷ್ಟು ಲೆವೆಲ್ ಇದೆ ಅಂತ ನಮಗೆ ಗೊತ್ತಿರಲ್ಲ. ಬೈ ದ ಹೆಲ್ಪ್ ಆಫ್ ಅಯೋಡಿನ್ ವಿ ಕ್ಯಾನ್ ಡಿಟರ್ಮೈನ್ ಇಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಯೋಡಿನ್ ನಂಬರ್, ರೈಟ್? ಮೋರ್ ಅಂದ್ರೆ ಹೈಯರ್ ದ ಅಯೋಡಿನ್ ನಂಬರ್, ಮೋರ್ ಇಸ್ ದ ಅನ್ಸ್ಯಾಚುರೇಷನ್. ನೆಕ್ಸ್ಟ್ ಡ್ರೈಯಿಂಗ್ ಆಯಿಲ್. ಸೊ ಯಾವಾಗ ಅಯೋಡಿನ್ ನಂಬರ್ ಗ್ರೇಟರ್ ದ್ಯಾನ್ 120 ಇರುತ್ತೋ ಆಗ ಆಯಿಲ್ ಸ್ಲೋ ಆಗಿ ಹಾರ್ಡ್ ಆಗ್ತಾ ಹೋಗುತ್ತೆ ವೆನ್ ಎಕ್ಸ್ಪೋಸ್ಡ್ ಟು ಏರ್ ಟು ಫಾರ್ಮ್ ರೆಸಿನಸ್ ಸಾಲಿಡ್. ಆ ಪರ್ಟಿಕ್ಯುಲರ್ ರೆಸಿನಸ್ ಸಾಲಿಡ್ ಅನ್ನ ನಾವು ಡ್ರೈಯಿಂಗ್ ಆಯಿಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲಿನೋಲಿಕ್ ಆಸಿಡ್ ಅಂತ ಹೇಳಿ. ಈ ಲಿನೋಲಿಕ್ ಆಸಿಡ್ ಅನ್ನ ಯೂಶಲಿ ಪೇಂಟ್ಸ್ ಮತ್ತೆ ವಾರ್ನಿಷಸ್ ಪ್ರಿಪೇರ್ ಮಾಡುವಾಗ ಬಳಸ್ತೀವಿ. ನೆಕ್ಸ್ಟ್ ಆಸಿಡ್ ನಂಬರ್ ಅಂತ ಹೇಳಿ, ಇದು ಕೂಡ ಇಂಪಾರ್ಟೆಂಟ್, ಕೇಳ್ತಾರೆ. ಸೊ 1 ಗ್ರಾಮ್ ಆಫ್ ಫ್ಯಾಟ್ ಅನ್ನ ನ್ಯೂಟ್ರಲೈಸ್ ಮಾಡಲಿಕ್ಕೆ ಎಷ್ಟು ನಂಬರ್ ಆಫ್ ಮಿಲಿಗ್ರಾಮ್ಸ್ ಆಫ್ KOH ರಿಕ್ವೈರ್ಡ್ ಇದೆಯೋ ಅದನ್ನ ನಾವು ಆಸಿಡ್ ನಂಬರ್ ಅಂತ ಕರಿತೀವಿ. ಈ ಆಸಿಡ್ ನಂಬರ್ ಅನ್ನ ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಟು ಮೆಜರ್ ದ ರಾನ್ಸಿಡಿಟಿ ಆಫ್ ದ ಸೋಪ್, ಆಸಿಡ್ ನಂಬರ್ ಈಸ್ ಯೂಸ್ಡ್. ಓಕೆನಾ? ನೆಕ್ಸ್ಟ್ ವ್ಯಾಕ್ಸಸ್. ಕಾಂಪೌಂಡ್ ಲಿಪಿಡ್ಸ್ ಅಲ್ಲ, ಸಿಂಪಲ್ ಲಿಪಿಡ್ಸ್ ಎಕ್ಸಾಂಪಲ್ ಒನ್ಸ್ ಅಗೇನ್ ವ್ಯಾಕ್ಸಸ್. ವ್ಯಾಕ್ಸಸ್ ಅಂದ್ರೆ ಏನು? ದೇ ಕಂಟೈನ್ ಲಾಂಗ್ ಚೈನ್ ಆಫ್ ಸ್ಯಾಚುರೇಟೆಡ್ ಅಂಡ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಎಸ್ಟರ್ ಅಲಾಂಗ್ ವಿತ್ ಮೊನೋಹೈಡ್ರಾಕ್ಸಿ ಆಲ್ಕೋಹಾಲ್ಸ್, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ವ್ಯಾಕ್ಸಸ್. ಫ್ಯಾಟಿ ಆಸಿಡ್ ನ ಜೊತೆಗೆ ಆಲ್ಕೋಹಾಲ್ಸ್ ಇರುತ್ತೆ, ಅದು ವ್ಯಾಕ್ಸಸ್ ಆಗುತ್ತೆ. ದೆನ್ ಪಾಸ್ಫೋಲಿಪಿಡ್ಸ್. ಸೊ ಲಿಪಿಡ್ಸ್ ಪ್ರೆಸೆಂಟ್ ಇನ್ ಸೆಲ್ ಮೆಂಬ್ರೇನ್ ಇಸ್ ಕಾಲ್ಡ್ ಆಸ್ ಯೂಶಲಿ ನೋನ್ ಆಸ್ ಪಾಸ್ಫೋಲಿಪಿಡ್ಸ್. ಯಾವುದೋ ಸೆಲ್ ಮೆಂಬ್ರೇನ್ ಅಲ್ಲಿ ಇರುವಂತಹ ಲಿಪಿಡ್ಸ್ ಪಾಸ್ಫೋಲಿಪಿಡ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಫಿಂಗೋಮ್ಯಾಲಿನ್ಸ್, ಫಾಸ್ಫಾಟಿಡಿಕ್ ಆಸಿಡ್. ದೆನ್ ಕಾಂಪೌಂಡ್ ಲಿಪಿಡ್ಸ್ ಅಲ್ಲಿ 2 ಟೈಪ್ಸ್.
ಒನ್ ಈಸ್ ಅದೇ ಪಾಸ್ಫೋಲಿಪಿಡ್ಸ್, ಇನ್ನೊಂದು ಗ್ಲೈಕೋಲಿಪಿಡ್ಸ್ ಅಂತ ಹೇಳಿ. ಸೊ ಗ್ಲೈಕೋಲಿಪಿಡ್ಸ್ ಅಂತಂದ್ರೆ ಗ್ಲೈಕೋ ಮೀನ್ಸ್ ಗ್ಲೈಕೋಜನ್, ಗ್ಲೈಕೋ ಮೀನ್ಸ್ ಗ್ಲೂಕೋಸ್, ದಟ್ ಇಸ್ ಕಾರ್ಬೋಹೈಡ್ರೇಟ್. ಅಲಾಂಗ್ ವಿತ್ ಕಾರ್ಬೋಹೈಡ್ರೇಟ್ ನೈಟ್ರೋಜನ್ ಇರುತ್ತೆ ವಿತೌಟ್ ಫಾಸ್ಫೋರಿಕ್ ಆಸಿಡ್. ಫಾಸ್ಫೋರಿಕ್ ಆಸಿಡ್ ನ ಬದಲಾಗಿ ನೈಟ್ರೋಜನ್ ಇರುತ್ತೆ ವಿತ್ ಕಾರ್ಬೋಹೈಡ್ರೇಟ್, ದೆನ್ ಇಟ್ ಇಸ್ ಕಾಲ್ಡ್ ಗ್ಲೈಕೋಲಿಪಿಡ್ಸ್, ಯೂಶಲಿ ಫೌಂಡ್ ಇನ್ ಬ್ರೈನ್ ಟಿಶ್ಯೂಸ್. ಓಕೆನಾ? ದೆನ್ ಟೈಪ್ ಆಫ್ ಫ್ಯಾಟ್ ಇಸ್ ಸ್ಟೀರಾಯ್ಡ್ಸ್. ಸೊ ಮೂರನೇ ಟೈಪ್ ದಟ್ ಇಸ್ ಸ್ಟೀರಾಯ್ಡ್. ಅದಕ್ಕೆ ಯಾವ್ದ್ರಲ್ಲೆಲ್ಲ ಇರುತ್ತೆ ನಮ್ಮ ಬಾಡಿಯಲ್ಲಿ ಅಂತಂದ್ರೆ ವಿಟಮಿನ್ ಡಿ ಅಲ್ಲಿ ಇರುತ್ತೆ, ಬೈಲ್ ಜ್ಯೂಸ್ ಅಲ್ಲಿ ಇರುತ್ತೆ, ಮೇಲ್ ಅಂಡ್ ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಲ್ಲಿ ಇರುತ್ತೆ, ಕಾರ್ಸಿನೋಜೆನಿಕ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಇರುತ್ತೆ, ಅಡ್ರಿನಲ್ ಕಾರ್ಟೆಕ್ಸ್ ಹಾರ್ಮೋನ್ಸ್ ಅಲ್ಲಿ ಸ್ಟೀರಾಯ್ಡ್ಸ್ ನ ನೋಡಬಹುದು. ಈ ಸ್ಟ್ರಕ್ಚರ್ ಆಫ್ ಸ್ಟೀರಾಯ್ಡ್ಸ್ ವಿಲ್ ಬಿ ಬೇಸ್ಡ್ ಆನ್ ಪರ್ ಹೈಡ್ರೋ ಸೈಕ್ಲೋಪೆಂಟನೋ ಫಿನಾಂಥ್ರಿನ್ ಸ್ಕೆಲಿಟನ್ ನ ಮೇಲೆ ಸ್ಟ್ರಕ್ಚರ್ ಡಿಪೆಂಡ್ ಆಗಿರುತ್ತೆ. ಓಕೆ, ಆಲ್ ಸ್ಟೀರಾಯ್ಡ್ಸ್ ಪ್ರೊಡ್ಯೂಸಸ್ ಡೈಲ್ಸ್ ಹೈಡ್ರೋಕಾರ್ಬನ್, ಅಂದ್ರೆ ಇಟ್ ಇಸ್ ಜಸ್ಟ್ ಹೈಡ್ರೋಕಾರ್ಬನ್. ಆಟೋ ಡೈಲ್ ಅನ್ನುವಂತಹ ಸೈಂಟಿಸ್ಟು ಸ್ಟೀರಾಯ್ಡ್ ನ ಸ್ಟ್ರಕ್ಚರ್ ಅನ್ನ, ಕಾಂಪ್ಲೆಕ್ಸ್ ಸ್ಟ್ರಕ್ಚರ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ ಅವರು ಸಿಲಿನಿಯಂ ನ ಜೊತೆಗೆ ಡಿಹೈಡ್ರೋಜನೇಷನ್ ರಿಯಾಕ್ಷನ್ ಅನ್ನು ಮಾಡಿದ್ರು. ಆಗ ಸಿಕ್ಕಂತಹ ಹೈಡ್ರೋಕಾರ್ಬನ್ ನಿಂದ ಅವರು ಸ್ಟೀರಾಯ್ಡ್ ಸ್ಟ್ರಕ್ಚರ್ ಅನ್ನ ಡಿರೈವ್ ಮಾಡ್ತಾರೆ. ಹಾಗಾಗಿ ಸೊ ಆಸ್ ಟು ಗಿವ್ ಅ ಟ್ರೈಬ್ಯೂಟ್ ಟು ದ ಸೈಂಟಿಸ್ಟ್, ಡೈಲ್ಸ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. Next, nomenclature is related to the position of hydrogen of fifth position ಅಲ್ಲಿ ಇರುವಂತಹ ಹೈಡ್ರೋಜನ್ ನ ಮೇಲೆ ನಾಮನ್ಕ್ಲೇಚರ್ ಡಿಪೆಂಡ್ ಆಗಿರುತ್ತೆ. ದಟ್ ಇಸ್ 2 types, ಆಲ್ಫಾ ಅಂಡ್ ಬೀಟಾ ಡೆಸಿಗ್ನೇಷನ್ ಅಂತ ಹೇಳಿ. ಯಾವಾಗ ಇಲ್ಲಿ ಕೊಟ್ಟಿರುವಂತಹ ಏನು ಸ್ಟೀರಾಯ್ಡ್ ಇದೆ, ಎ ಮತ್ತೆ ಬಿ ರಿಂಗ್ ಎರಡು ಕೂಡ ಟ್ರಾನ್ಸ್ ಆಗಿದ್ರೆ, ಟ್ರಾನ್ಸ್ ಪೊಸಿಷನ್ ಅಲ್ಲಿ ಇದ್ರೆ ಅದು 5 ಆಲ್ಫಾ ಸೀರೀಸ್ ಆಗುತ್ತೆ. ಅದೇ ನಿಮಗೆ ಇಲ್ಲಿ ಸಿಸ್ ಪೊಸಿಷನ್ ಅಲ್ಲಿ ಇತ್ತು ಅಂತಂದ್ರೆ ಅದು 5 ಬೀಟಾ ಸೀರೀಸ್ ಆಗುತ್ತೆ. ಸೊ ಇಲ್ಲಿ 5 ಆಲ್ಫಾ ಅಂತಂದ್ರೆ ಹೈಡ್ರೋಜನ್ ವಿಲ್ ಬಿ ಅಟ್ ಬಿಲೋ ದ ಪ್ಲೇನ್ ಆಫ್ ದ ರಿಂಗ್. ಅದೇ ಇಲ್ಲಿ ಸಿಸ್ ಫಾರ್ಮ್ ಅಲ್ಲಿ ಸೊ ಹೈಡ್ರೋಜನ್ ಏನಿದೆ 5th ಪೊಸಿಷನ್ ಅಲ್ಲಿ ಅದು ಎಬೋ ದ ಪ್ಲೇನ್ ಆಫ್ ದ ರಿಂಗ್ ಆಗಿರುತ್ತೆ. ದೆನ್ ಕೊಲೆಸ್ಟ್ರಾಲ್. ಸೊ ಕೊಲೆಸ್ಟ್ರಾಲ್ ನ ನಾವು ಫಿಶ್ ಲಿವರ್ ಆಯಿಲ್ ಇಂದ, ಬ್ರೈನ್ ಮತ್ತೆ ಸ್ಪೈನಲ್ ಕಾರ್ಡ್ ಆಫ್ ಕ್ಯಾಟಲ್ ಇಂದ ಡಿರೈವ್ ಮಾಡಬಹುದು. ಕೊಲೆಸ್ಟ್ರಾಲ್ ಅಲ್ಲಿ 8 ಕೈರಾಲ್ ಸೆಂಟರ್ಸ್ ಇರುತ್ತೆ. ಸಮಟೈಮ್ಸ್ ದೇ ಮೇ ಆಸ್ಕ್ ಯು, ಸೊ ಕೊಲೆಸ್ಟ್ರಾಲ್ ಕಂಟೈನ್ಸ್ ಹೌ ಮೆನಿ ಕೈರಾಲ್ ಸೆಂಟರ್ಸ್? 8 ಕೈರಾಲ್ ಸೆಂಟರ್ಸ್. ಸೊ ನಂಬರ್ ಆಫ್ ಪಾಸಿಬಲ್ ಐಸೋಮರ್ಸ್ ಎಷ್ಟಾಗುತ್ತೆ ಹಾಗಾದ್ರೆ? number of possible isomers is 2 to the power of n, that is 2 to the power of 8. 2 to the power of 8 ಅಂತಂದ್ರೆ 256 ಸ್ಟೀರಿಯೋ ಐಸೋಮರ್ಸ್ ನ ಹೊಂದಿರುತ್ತೆ ಅದು ಕೊಲೆಸ್ಟ್ರಾಲ್. ನೆಕ್ಸ್ಟ್ ವಿಟಮಿನ್ ಡಿ. ಸೊ ವಿಟಮಿನ್ ಡಿ ನಮ್ಮ ಬೋನ್ ಗ್ರೋತಿಗೆ ತುಂಬಾ ಹೆಲ್ಪ್ಫುಲ್ಲು. ಇಂಟೆಸ್ಟೈನ್ ಅಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅನ್ನ ಪ್ರಾಪರ್ ಆಗಿ ನಮ್ಮ ಬಾಡಿ ಅಬ್ಸಾರ್ವ್ ಮಾಡ್ಕೊಳ್ಬೇಕು ಅಂತಂದ್ರೆ ವಿಟಮಿನ್ ಡಿ ನ ಅವಶ್ಯಕತೆ ತುಂಬಾ ಇರುತ್ತೆ. ನೆಕ್ಸ್ಟ್ ಟರ್ಪೀನ್ಸ್. ಸೊ ಟರ್ಪೀನ್ಸ್ ಆರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಫೌಂಡ್ ಇನ್ ಎಸೆನ್ಷಿಯಲ್ ಆಯಿಲ್ಸ್ ಆಫ್ ಪ್ಲಾಂಟ್ಸ್. ಸೊ ಟರ್ಪೀನ್ಸ್ is composed of isoprene units. They contains isoprene units. Isoprene units are nothing but C5H8. N number of C5H8 units are nothing but isoprene units. Okay na? So terpenoids contains main agi terpenes, that is isoprene units with oxygen functional groups are nothing but terpenoids. ಸೊ ಒಂದು ಐಸೋಪ್ರೀನ್ ಯೂನಿಟ್ ನ ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೆ ಒಂದು ಎಕ್ಸಾಂಪಲ್ ನ ಇಲ್ಲಿ ಮೆನ್ಷನ್ ಮಾಡಿದೀವಿ. ದಟ್ ಇಸ್ 2-methyl 1,3-butadiene. ಸೊ ಯು ಕ್ಯಾನ್ ಸಿ ಹಿಯರ್ ದೇರ್ ಆರ್ ಹೌ ಮೆನಿ ಕಾರ್ಬನ್ ಆಟಮ್ಸ್? 5 ಕಾರ್ಬನ್ ಆಟಮ್ಸ್ ವಿತ್ 8 ಹೈಡ್ರೋಜನ್ ಇರುವಂಥದ್ದನ್ನ ನೀವು ನೋಡಬಹುದು. ಇಲ್ಲಿ ಹಲವಾರು ಟೈಪ್ಸ್ ಇದೆ ಟರ್ಪೆನಾಯ್ಡ್ಸ್ ಅಲ್ಲಿ, ಅವುಗಳನ್ನ ನೋಡ್ತಾ ಹೋಗೋಣ. ಮೋನೋಟರ್ಪೆನಾಯ್ಡ್ಸ್ ಅಲ್ಲಿ ಮಿನಿಮಮ್ 2 ಐಸೋಪ್ರೀನ್ ಯೂನಿಟ್ಸ್ ಇರುತ್ತೆ. 2 5s 10 ಅಂದ್ರೆ 5 ಕಾರ್ಬನ್ ಆಟಮ್ಸ್ ಈಚ್ ಇರಲೇಬೇಕು. ಸೊ 2 5s 10 ಟೋಟಲ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಆಗುತ್ತೆ. ಸೆಸ್ಕ್ವಿ ಟರ್ಪೆನಾಯ್ಡ್ಸ್ ಅಲ್ಲಿ 3 5s 15. ಡೈ ಟರ್ಪೆನಾಯ್ಡ್ಸ್ ಅಲ್ಲಿ 4 5s 20. ಸಿಸ್ಟರ್ ಟರ್ಪೆನಾಯ್ಡ್ಸ್ ಅಲ್ಲಿ 5 5s 25. ಟ್ರೈ ಟರ್ಪೆನಾಯ್ಡ್ಸ್ ಅಲ್ಲಿ 6 ಐಸೋಪ್ರೀನ್ ಯೂನಿಟ್ಸ್, 6 5s 30 ನಂಬರ್ ಆಫ್ ಕಾರ್ಬನ್ ಆಟಮ್ಸ್.
ಮತ್ತೆ ಟೆಟ್ರಾ ಟರ್ಪಿನಾಯ್ಡ್ಸ್ ಇದನ್ನ ಎಕ್ಸಾಂಪಲ್ ಕೇಳಿದ್ದಾರೆ, 2 ಸಲ ಕೇಳಿದ್ದಾರೆ. ಸೊ ಟೆಟ್ರಾ ಟರ್ಪಿನಾಯ್ಡ್ಸ್ ಅಲ್ಲಿ ಇರುವಂತಹ ನಂಬರ್ ಆಫ್ ಐಸೋಪ್ರೀನ್ ಯೂನಿಟ್ಸ್ ಎಷ್ಟು ಅಂತ ಕೇಳ್ಬೋದು, ಇಲ್ಲ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟು ಅಂತ ಕೇಳ್ಬೋದು. ಸೊ 8 ಮತ್ತೆ 40 ನೆನಪಿರ್ಲಿ. ಮೋರ್ ದೆನ್ 40 ಇತ್ತ ಪಾಲಿಟರ್ಪಿನಾಯ್ಡ್ಸ್ ಆಗತ್ತೆ. ಓಕೆನಾ. ನೆಕ್ಸ್ಟ್ ಐಸೋಪ್ರೀನ್ ರೂಲ್ ಅಂತ ಹೇಳಿ. ಸೊ ಈ ಟರ್ಪಿನಾಯ್ಡ್ಸ್ಗಳು ಐಸೋಪ್ರೀನ್ ಯೂನಿಟ್ಸ್ನ ಕಾಂಬಿನೇಷನ್ ಇಂದ ಫಾರ್ಮೇಶನ್ ಆಗಿರ್ತವೆ. ಅದನ್ನೇ ನಾವು ಐಸೋಪ್ರೀನ್ ರೂಲ್ ಅಂತ ಕರಿತೀವಿ. ಇನ್ನೊಂದು ಬರುತ್ತೆ, ದಟ್ ಇಸ್ ಸ್ಪೆಷಲ್ ಇಂಗಾಲ್ಡ್ ರೂಲ್ ಅಂತ ಹೇಳಿ. ಸೊ ಯಾವಾಗ ಐಸೋಪ್ರೀನ್ ಯೂನಿಟ್ಸ್ಗಳು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಅಂದ್ರೆ ಹೆಡ್ ಟು ಟೈಲ್ ಜಾಯಿನ್ ಆಗಿರುತ್ತೋ ಅದನ್ನ ನಾವು ಸ್ಪೆಷಲ್ ಇಂಗಾಲ್ಡ್ ರೂಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಟ್ರಾಲ್. ಸಿಟ್ರಾಲ್ ಈಸ್ ದ C10H16O. ಅದರ ಸ್ಟ್ರಕ್ಚರ್ನ ಇಲ್ಲಿ ಬರ್ದಿರುವಂಥದ್ದು. ಅದು ಅಸೈಕ್ಲಿಕ್ ಆಗಿರುತ್ತೆ, ಮೋನೋಟರ್ಪಿನಾಯ್ಡ್ಗೆ ಎಕ್ಸಾಂಪಲ್ ಆಗಿದೆ. ಯಾವುದ್ರಲ್ಲಿ ನಾವು ಕಾಣ್ಬೋದು ಅಂತಂದ್ರೆ ಲೆಮನ್ ಗ್ರಾಸ್ ಆಯಿಲ್ ಅಲ್ಲಿ ಕಾಣ್ಬೋದು. ಇಟ್ ಎಕ್ಸಿಸ್ಟಿಂಗ್ 2 ಜೊಮೆಟ್ರಿಕಲ್ ಐಸೋಮರ್, ಸಿಸ್ ಫಾರ್ಮ್ ಅಂಡ್ ಟ್ರಾನ್ಸ್ಫಾರ್ಮ್. ಈ ಸ್ಟ್ರಕ್ಚರ್ ಗೊತ್ತಿರಲಿ. ದಿಸ್ ಸ್ಟ್ರಕ್ಚರ್ ನಾನೇನ್ ಬರ್ದಿದ್ದೀನಿ ಇದು ಟ್ರಾನ್ಸ್ಫಾರ್ಮಿಗೆ ಎಕ್ಸಾಂಪಲ್ ಆಗಿದೆ. ದಿಸ್ ಇಸ್ ಟ್ರಾನ್ಸ್ಫಾರ್ಮ್. ನೀವು ಹೆಚ್ಚಿನ ಮೇಲ್ ಬರೆದು CH1 ಕೆಳಗಿರಿದ್ರೆ ಅದು ಸಿಸ್ ಫಾರ್ಮಿಗೆ ಎಕ್ಸಾಂಪಲ್ ಆಗತ್ತೆ. ದೆನ್ ನೆಕ್ಸ್ಟ್ ಕಮಿಂಗ್ ಟು ದ ರಬ್ಬರ್. ರಬ್ಬರ್ ಅಂತಂದ್ರೆ ಇಟ್ ಈಸ್ ಅ ಪಾಲಿಮರ್ ಆಫ್ ಐಸೋಪ್ರೀನ್. ಸೆವ್ರಲ್ ನಂಬರ್ ಆಫ್ ಐಸೋಪ್ರೀನ್ ಯೂನಿಟ್ಸ್ ಟುಗೆದರ್ಲಿ ಫಾರ್ಮ್ಸ್ ರಬ್ಬರ್. ಸೊ ಐಸೋಪ್ರೀನ್ ಇನ್ ರಬ್ಬರ್ ಇಸ್ ಲಿಂಕ್ಡ್ ಫ್ರಮ್ ಹೆಡ್ ಟು ಟೈಲ್. ಓಕೆ, ಇಲ್ಲಿ ಎಲ್ಲ ಡಬಲ್ ಬಾಂಡ್ಸ್ ಕೂಡ ಸಿಸ್ ಫಾರ್ಮ್ ಅಲ್ಲಿ ಇರುವಂತದ್ದು. ಇಲ್ಲಿ ಒಂದು ನ್ಯಾಚುರಲ್ ರಬ್ಬರ್ನ ಎಕ್ಸಾಂಪಲ್ ಕೊಟ್ಟಿದ್ದೀವಿ, ದಟ್ ಇಸ್ ಸಿಸ್ 14 ಪಾಲಿ ಐಸೋಪ್ರೀನ್. ನೆಕ್ಸ್ಟ್ ನಮಗೆ ಗೊತ್ತಿದೆ ನ್ಯಾಚುರಲಿ ಅವೈಲಬಲ್ ರಬ್ಬರ್ ಏನಿರುತ್ತೆ ಅದು ಸಾಫ್ಟ್ ಇರುತ್ತೆ. ಅದನ್ನ ನಾವು ಯಾವುದೇ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಅದನ್ನ ಹಾರ್ಡ್ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ವಲ್ಕನೈಸೇಷನ್ ಪ್ರೋಸೆಸ್ನ ಮಾಡಬೇಕು. ಸೊ ವಲ್ಕನೈಸೇಷನ್ ಇಸ್ ನಥಿಂಗ್ ಬಟ್ ಹೀಟಿಂಗ್ ರಬ್ಬರ್ ವಿತ್ ಸಲ್ಫರ್ ಸೊ ದಟ್ ಇಟ್ ವಿಲ್ ಗೆಟ್ ಹಾರ್ಡರ್. ಸೊ ಸಲ್ಫರ್ನ ಜೊತೆಗೆ ಹೀಟ್ ಮಾಡಿದಾಗ ಅದೇನು ರಬ್ಬರ್ ಹಾರ್ಡ್ ಆಗುತ್ತಲ್ಲ, ಆ ಪ್ರೊಸೆಸ್ ಅನ್ನ ನಾವು ವಲ್ಕನೈಸೇಷನ್ ಅಂತ ಕರಿತೀವಿ. ಏನಾಗುತ್ತೆ ವಲ್ಕನೈಸೇಷನ್ ಪ್ರೋಸೆಸ್ ಅಲ್ಲಿ ಅಂತಂದ್ರೆ ಇಟ್ ಲೀಡ್ಸ್ ಟು ದ ಕ್ರಾಸ್ ಲಿಂಕೇಜಸ್ ಇನ್ ರಬ್ಬರ್. ನೋಡಿ ಇಲ್ಲಿ ಕ್ರಾಸ್ ಲಿಂಕೇಜಸ್ ನ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಕ್ರಾಸ್ ಲಿಂಕೇಜಸ್ ಏನ್ ಮಾಡುತ್ತೆ, ರಬ್ಬರ್ ಅನ್ನ ಹಾರ್ಡ್ ಮಾಡುತ್ತೆ. ಸೊ ಆಕ್ಸಿಲರೇಟರ್ಸ್ ನ ಯೂಸ್ ಮಾಡ್ತೀವಿ ಟು ಸ್ಪೀಡ್ ಅಪ್ ದ ರಿಯಾಕ್ಷನ್. ದಟ್ ಈಸ್ ವಲ್ಕನೈಸೇಷನ್ ಪ್ರೋಸೆಸ್ ನ ಸ್ಪೀಡ್ ಅಪ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ, ಆಕ್ಸಿಲರೇಟರ್ಸ್ ನ ಯೂಸ್ ಮಾಡ್ತೀವಿ. 2 ಎಕ್ಸಾಂಪಲ್ ನ ಕೊಟ್ಟಿದ್ದಾರೆ, 2 ಮರ್ಕ್ಯಾಪ್ಟೋ ಬೆಂಜೋಥಯಾಜೋಲ್, ಡೈಫಿನೈಲ್ ಗ್ವಾನಿಡಿನ್ ಅಂತ ಹೇಳಿ. ಸೊ ದ ಸ್ಟ್ರಕ್ಚರ್ ಈಸ್ ಲೈಕ್ ದಿಸ್. SH. This is 2 mercapto benzothioazole. So this is diphenyl guanidine. Next ಆಯಿಲ್ಸ್ ಆರ್ ಫ್ಯಾಟ್ಸ್ ಅಲ್ಲಿ ಬರುವಂತಹ ಒಂದು ಲಾಸ್ಟ್ ಎಕ್ಸಾಂಪಲ್ ಕ್ಯಾರೋಟಿನಾಯ್ಡ್ಸ್. ದಿಸ್ ಇಸ್ ನಥಿಂಗ್ ಬಟ್ ಪಿಗ್ಮೆಂಟ್ಸ್. ರೆಡ್ ಕಲರ್ ಅಥವಾ ಯೆಲ್ಲೋ ಕಲರ್ ಅಲ್ಲಿ ಇರುವಂತಹ ಪಿಗ್ಮೆಂಟು ಪ್ಲಾಂಟ್ಸ್ ಅಲ್ಲೂ ಇರುತ್ತೆ, ಕೆಲವೊಮ್ಮೆ ಅನಿಮಲ್ಸ್ ಅಲ್ಲೂ ಕಾಣುವಂಥದ್ದು. ಯೂಶಲಿ ಕ್ಲೋರೋಫಿಲ್ ಜೊತೆಗೆ ಇರುತ್ತೆ, ಫೋಟೋಸೆನ್ಸಿಟೈಸರ್ ಆಗಿ ಹೆಲ್ಪ್ ಮಾಡುತ್ತೆ. ಸೊ ಹೈಡ್ರೋಕಾರ್ಬನ್ ಹೊಂದಿರುವಂತಹ ಕ್ಯಾರೋಟಿನಾಯ್ಡ್ಸ್ ನ ಕ್ಯಾರೋಟೀನ್ಸ್ ಅಂತ ಕರಿತೀವಿ. ಆಕ್ಸಿಜನೇಟೆಡ್ ಡಿರೈವೇಟಿವ್ಸ್ ನ ನಾವು ಝಾಂಥೋಫಿಲ್ ಅಂತ ಕರಿತೀವಿ. ನೆಕ್ಸ್ಟ್ ಸೊ ಆಗ್ಲೇ ಹೇಳ್ದ ಹಾಗೆ ಕ್ಯಾರೋಟಿನಾಯ್ಡ್ಸು ಯಾವುದು ಅಂತ ಕೇಳ್ತಾರೆ, ದಟ್ ಇಸ್ ಟೆಟ್ರಾ ಟರ್ಪಿನಾಯ್ಡ್ಸು. ಎಷ್ಟು ಯೂನಿಟ್ಸ್ ಇರುತ್ತೆ ಐಸೋಪ್ರೀನ್ ಯೂನಿಟ್ಸ್ ಅಂದ್ರೆ 8 ಐಸೋಪ್ರೀನ್ ಯೂನಿಟ್ಸ್. ಟೋಟಲ್ ಕಾರ್ಬನ್ ಐಟಮ್ಸ್ ಎಷ್ಟು ಅಂತಂದ್ರೆ 40 ಕಾರ್ಬನ್ ಐಟಮ್ಸ್. ಜನರಲ್ ಫಾರ್ಮುಲಾ ಕ್ಯಾರೋಟಿನಾಯ್ಡ್ಸು C40H56 ಆಗಿರುತ್ತೆ. ನೆಕ್ಸ್ಟ್ ಕಲರ್ ಯಾಕೆ ಕ್ಯಾರೋಟಿನಾಯ್ಡ್ಸ್ಗೆ ಸ್ಪೆಸಿಫಿಕ್ ಕಲರ್ ಯಾಕಿರುತ್ತೆ ಅಂತಂದ್ರೆ ಡ್ಯೂ ಟು ದ ಎಕ್ಸ್ಟೆಂಡೆಡ್ ಕಾಂಜುಗೇಷನ್ ಆಫ್ ಚೈನ್. ನೆಕ್ಸ್ಟ್ ಕಮಿಂಗ್ ಟು ದ ಅದರ್ ಬಯೋಮಾಲಿಕ್ಯೂಲ್ ದಟ್ ಈಸ್ ಆಲ್ಕಲಾಯ್ಡ್ಸ್ ಅಂತ ಹೇಳಿ. ಆಲ್ಕಲಾಯ್ಡ್ಸ್ ಅಂತ ಯಾವಾಗ ಕರಿತೀವಿ ಅಂತಂದ್ರೆ ಅಟ್ಲೀಸ್ಟ್ ಒಂದು ನೈಟ್ರೋಜನ್ ಆಟಮ್ನ ಹೊಂದಿರುವಂತಹ ಒಂದು ಹೆಟ್ರೋಸೈಕ್ಲಿಕ್ ರಿಂಗ್ ಇತ್ತು ಅಂತಂದ್ರೆ ಅವುಗಳನ್ನ ಆಲ್ಕಲಾಯ್ಡ್ಸ್ ಅಂತ ಕರಿತೀವಿ. ಯೂಶಲಿ ದೇ ಆರ್ ಇನ್ಸಾಲ್ಯೂಬಲ್ ಇನ್ ವಾಟರ್. ಸೊ ಆಲ್ಕಲಾಯ್ಡ್ಸ್ ಆಪ್ಟಿಕಲಿ ಆಕ್ಟಿವ್ ಆಗಿರುತ್ತೆ, ಸೊ ದಟ್ ರೆಸಿಮಿಕ್ ಸೊಲ್ಯೂಷನ್ಸ್ ಅನ್ನ ರೆಸೊಲ್ಯೂಷನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ದೆನ್ ಕೋನೈನ್ ಕಂಟೆಂಟ್ಸ್
ಇಲ್ಲಿ ಒಂದು ಎಕ್ಸಾಂಪಲ್ ಕೋಟ್ ಮಾಡಿದ್ದೀನಿ, ದಟ್ ಈಸ್ ಕೋನೈನ್ ಆಲ್ಕಲೈಡ್ಗೆ ಒಂದು ಎಕ್ಸಾಂಪಲ್ ಕೋನೈನ್. ಇದು ಫಸ್ಟ್ ಏನು ಆಲ್ಕಲೈಡ್ ಏನ್ ಮಾಡಿದ್ದು ಡಿಸ್ಕವರ್ ಮಾಡಿದ್ದು, ಫಸ್ಟ್ ಡಿಸ್ಕವರ್ಡ್ ಆಲ್ಕಲೈಡ್ಗೆ ಎಕ್ಸಾಂಪಲ್ ಕೋನೈನ್ ದಟ್ ಕಂಟೈನ್ಸ್ ವಾಟ್ ದಿಸ್ ಪೀಪರಿಡಿನ್ ರಿಂಗ್. ಈ ರಿಂಗಿಗೆ ಏನಾಗಿದೆ ಪ್ರೊಪೈಲ್ ಗ್ರೂಪ್ ಅಟ್ಯಾಚ್ ಆಗಿರುವಂತದ್ದು. ಇದೇ ಹೋಲ್ ಸ್ಟ್ರಕ್ಚರ್ ಅನ್ನ ನಾವು ಸ್ಟ್ರಕ್ಚರ್ ಆಫ್ ಕೋನೈನ್ ಅಂತ ಹೇಳ್ತೀವಿ. ಸೊ ಆಲ್ಕಲಾಯ್ಡ್ಸ್ಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಇದೆ, ಲೈಕ್ ಅಡ್ರಿನಾಲಿನ್, ನಿಕೋಟಿನ್, ಕೋಕೈನ್, ಸಿಂಕೋನೈನ್, ಕ್ವಿನೈನ್, ನಾರ್ಕೋಟಿನ್, ಮಾರ್ಫಿನ್ ಎಕ್ಸೆಟ್ರಾ. ಸೊ ಕೋನೈನ್ C8H17N ಇದರ ಫಾರ್ಮುಲಾ. ಸೊ ಇದೊಂದು ಪಾಯ್ಸನಸ್ ಲಿಕ್ವಿಡ್ ಆಗಿರುತ್ತೆ, ಪಾಯ್ಸನಸ್ ಪ್ಲಾಂಟ್ ಇಂದ ಡಿರೈವ್ ಮಾಡ್ತೀವಿ, ದಟ್ ಈಸ್ ಆಯಿಲ್ ಆಫ್ ಹೆಮ್ಬ್ಲಾಕ್ ಇಂದ. ಸೊ ಇದು ಡೈರೆಕ್ಟ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನ ಏನ್ ಮಾಡುತ್ತೆ ಅಫೆಕ್ಟ್ ಮಾಡುತ್ತೆ ವೆನ್ ಇಟ್ ಈಸ್ ಕನ್ಸ್ಯೂಮ್ಡ್ ಬೈ ಹ್ಯೂಮನ್ಸ್. ಓಕೆ, ಇಲ್ಲಿಗೆ ಕೆಮಿಸ್ಟ್ರಿ ಆಫ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಕಂಪ್ಲೀಟ್ ಆಗಿದೆ. ಥ್ಯಾಂಕ್ ಯು.